ನಮಸ್ತೆ ಎಲ್ರಿಗೂ ನಮ್ಮ ಜೀವನ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಹೆಣ್ಮಕ್ಳಿಗೆ ಬಹಳ ಉಪಯುಕ್ತವಾಗಿದೆ. ಹಾಗಂತ ಗಂಡ್ಮಕ್ಳು ನೋಡಬಾರ್ದು ಅಂತಲ್ಲ, ಯಾರ್ಯಾರು ಗಂಡ್ಮಕ್ಳು ನೋಡ್ತಾ ಇದ್ದೀರೋ ವಿಡಿಯೋನ ನಿಮ್ಮ ತಾಯಿಗೆ, ಅಕ್ಕ ತಂಗಿಯರಿಗೆ, ಹೆಂಡತಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ನೋಡಿ, ನಾವು ಹೆಣ್ಮಕ್ಳು ಮುಟ್ಟು ಶುರುವಾದಾಗಿಂದ ಹಿಡಿದು ಮೆನೋಪಾಸ್ ತನಕನೂ ಹಲವಾರು ತೊಂದರೆಗಳಿಂದ ಸಫರ್ ಪಡ್ತೀವಿ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಇರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್, ಮಕ್ಕಳಾಗೋದಿಕ್ಕೆ ತೊಂದರೆ, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ ಗಡ್ಡೆ, ಹೀಗೆ ಹಲವಾರು ಕಂಡೀಷನ್ಸ್ ಇದೆ. ಬಟ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಹಾಗೂ ಫೈಬ್ರಾಯ್ಡ್ ಬಗ್ಗೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ ಇದೆ, ನಮೀಗ ಆ ಒಂದು ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಎಲ್ಲ ವಿಚಾರನೂ ತಿಳ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಗೈನಕಾಲಜಿಸ್ಟ್ ಆದ ಡಾಕ್ಟರ್ ನಿಶಾ ಬುಚ್ಚಡೆ ಅವರು. ಇವರ ಒಂದು ಸ್ಪೆಷಲೈಸ್ಡ್ ಏರಿಯಾ ಗೈನಕ್ ಆಂಕಾಲಜಿ ಹಾಗೂ ಮಿನಿಮಲ್ ಆಕ್ಸೆಸ್ ಸರ್ಜರಿ, ಅಂದರೆ ಲ್ಯಾಪ್ರೋಸ್ಕೋಪಿಕ್ ಹಾಗೂ ರೋಬೋಟಿಕ್ ಸರ್ಜರಿ. ಜೊತೆಗೆ ಇವರು ಇನ್ಫರ್ಟಿಲಿಟಿಯಲ್ಲಿ ಕೂಡ ಸ್ಪೆಷಲೈಸ್ ಮಾಡಿದ್ದಾರೆ. ಹಾಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರದೇ ವೆಬ್ಸೈಟ್ ಆದ ಡಾಕ್ಟರ್ ನಿಶಾ ಅಂತ ಇದೆ. ಎಲ್ಲದನ್ನೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರೆಸೆಂಟ್ ಅವರು ವಾಸವಿ ಹಾಸ್ಪಿಟಲ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಸ್ಟಾರ್ಟ್. ವೆಲ್ಕಮ್ ಟು ಅವರ್ ಜೀವನ ಸೀರೀಸ್ ಮ್ಯಾಮ್. ಸ್ಟ್ರೈಟ್ ಆಗಿ ನಾನು ಕ್ವೆಶನ್ಸ್ಗೆ ಬಂದ್ಬಿಡ್ತೀನಿ. ಸುಮಾರು ಜನ ಇನ್ಸ್ಟಾಗ್ರಾಮ್ DM ನಮ್ಮ ಕ್ವೆಶನ್ ಎ ಸೆಷನ್ ಅಲ್ಲಿ ಕೇಳಿರೋ ಪ್ರಶ್ನೆಗಳಿದೆಲ್ಲ. ಫಸ್ಟ್ ಕ್ವೆಶನ್, ನಾವು ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಬಹಳ ಹೊಟ್ಟೆ ನೋವು ಅಂತ ಸಫರ್ ಮಾಡ್ತಾ ಇರ್ತೀವಿ. ಮನೆಯವರು ಹೇಳ್ತಾರೆ ಇದಕ್ಕೆ ಯಾವುದು ಮಾತ್ರೆ ತಗೋಬೇಡ, ಹಾಗೆ ಮ್ಯಾನೇಜ್ ಮಾಡ್ಕೊ ಅಂತ. ಕೆಲವ್ರು ಮ್ಯಾನೇಜ್ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಎಷ್ಟು ಸಿವಿಯರ್ ಆಗಿರುತ್ತೆ ಅಂದರೆ ಹೊಟ್ಟೆ ನೋವು ಜೊತೆ ತಲೆನೋವು, ವಾಂತಿ, ಡಯೇರಿಯಾ ಎಲ್ಲ ಇರುತ್ತೆ. ಅವ್ರು ವರ್ಕಿಂಗ್ ವುಮೆನ್ ಆದರೆ ಅಲ್ಲಿ ಕೆಲಸಕ್ಕೂ ಹೋಗೋದಿಕ್ಕಾಗಲ್ಲ. ಸೊ ಯಾವ ಸಂದರ್ಭದಲ್ಲಿ ಹೊಟ್ಟೆ ನೋವನ್ನ ನಾವು ಇಗ್ನೋರ್ ಮಾಡ್ಬೋದು, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಜನರಲಿ ಪೀರಿಯಡ್ಸ್ ಬಂದಾಗ ಪೇನ್ ಬರೋದು ಸಹಜ, ಅದು ನಾರ್ಮಲೇನೆ. ಟು ಸರ್ಟನ್ ಎಕ್ಸ್ಟೆಂಡ್ ಅವ್ರು ಪರವಾಗಿಲ್ಲ, ಅದ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಾ ಇದೆ, ರೂಟೀನ್ ಆಕ್ಟಿವಿಟೀಸ್ ಎಲ್ಲ ಮಾಡೋಕ್ಕಾಗ್ತಾ ಇದೆ, ಏನು ಆ ಥರ ವಿಪರೀತ ತೊಂದರೆ ಆಗಿ ಲೀವ್ ಅಪ್ಲೈ ಮಾಡಿ ಮನೇಲೆ ಕುತ್ಕೋಬೇಕು, ಏನು ಕೆಲಸ ಮಾಡೋಕ್ಕಾಗಲ್ಲ, ಆ ಸ್ಥಿತಿ ಬಂದಿಲ್ಲ ಅಂತಂದ್ರೆ ಇಟ್ಸ್ ಸ್ಟಿಲ್ ಫೈನ್. ಇವಾಗ ಏನಾಗುತ್ತೆ ಅಂತಂದ್ರೆ ಡಿಸ್ಮೆನೋರಿಯಾ ಅಂತ ನಾವು ಹೇಳ್ತೀವಿ. ಪೀರಿಯಡ್ಸ್ ಅಲ್ಲಿ ಪೇನ್ ಬಂದಾಗ ಅದರಲ್ಲಿ 2 ಥರ ಇರುತ್ತೆ. ಒಂದು ಸ್ಪಾಸ್ಮೋಡಿಕ್ ಡಿಸ್ಮೆನೋರಿಯಾ ಅಂತ, ಇನ್ನೊಂದು ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂತ. ಯೂಶಲಿ ಇದು ಸ್ಪಾಸ್ಮೋಡಿಕ್ ಡಿಸ್ಮೆನೋರಿಯಾ ಪೀರಿಯಡ್ ಶುರು ಆಗ್ತಿದ್ದಂಗೆ ಶುರು ಆಗೋ ಪೇನಿಗೆ ಲೇಬಲ್ ಮಾಡ್ತೀವಿ. ದಟ್ ಈಸ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಅದಕ್ಕೆ ನಾವೇನು ಎವ್ಯಾಲ್ಯೂಯೇಟ್ ಮಾಡಬೇಕಾಗಿಲ್ಲ. ಅದರಲ್ಲೇನೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಕೆಲವ್ರದ್ದು ಪೇನ್ ಥ್ರೆಶೋಲ್ಡ್ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ. ಬಟ್ ಏನಾದರೂ ಈ ಥರ ಇವಾಗ ಪೀರಿಯಡ್ ಶುರು ಆಗ್ಲಿಕ್ಕೂ ಮುಂಚೆ ತುಂಬಾ ಪೇನ್ ಬರ್ತಾ ಇದೆ, ಒಂದು 3-4 ಡೇಸ್ ಮುಂಚೆನೆ ಶುರು ಆಗುತ್ತೆ, ಆಮೇಲೆ ಪೀರಿಯಡ್ಸ್ ಬರ್ತಿದಂಗೆ ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಆ ತರ ಇದ್ರೆ ಯೂಶಲಿ ವಿ ಕೈಂಡ್ ಆಫ್ ವಾಂಟ್ ಟು ರೂಲ್ ಔಟ್ ಪ್ಯಾಥಾಲಜಿ. ಏನಾದರೂ ಎಂಡೋಮೆಟ್ರಿಯೋಸಿಸ್ ಇದೆಯಾ, ಫೈಬ್ರಾಯ್ಡ್ ಇದೆಯಾ, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಬಟ್ ಸಮ್ಟೈಮ್ಸ್ ವಿ ಹ್ಯಾವ್ ಸೀನ್ ಪೀರಿಯಡ್ ಶುರುವಾದಾಗಲೂ ತುಂಬಾ ಪೇನ್ ಇದೆ ಅಂತಂದ್ರೆ ಅವ್ರಿಗೆ ತಾಳ್ಕೊಳಕ್ ಆಗ್ತಾ ಇಲ್ಲ, ಸಣ್ಣ ಪುಟ್ಟ ಪೇನ್ ಕಿಲ್ಲರ್ಸ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಅವಾಗ ಅಲ್ಟ್ರಾಸೌಂಡ್ ಮಾಡಿ ಚೆಕ್ ಮಾಡ್ತೀವಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಂತ. ಕೆಲವರು ಮುಂಚೆ ನನಗೆ ಯಾವತ್ತೂ ಪೇನ್ ಬರ್ತಾ ಇರ್ಲಿಲ್ಲ, ಇತ್ತೀಚೆಗೆ ನನಗೆ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಸ್ಟಾರ್ಟ್ ಆಯ್ತು ಅಂತಾರೆ. ಹೊಸದಾಗಿ ನೋವು ಶುರುವಾಗಿದೆ ಅಂದ್ರೆ ಯಾವ್ಯಾವ ಕಂಡೀಷನ್ ಅಲ್ಲಿ ಅದಾಗುತ್ತೆ? ಅವ್ರದ್ದು ಯಾವ್ದು ಪ್ಯಾಟರ್ನ್ ಇರುತ್ತೆ, ಅದು ಚೇಂಜ್ ಆಯ್ತು ಪ್ಯಾಟರ್ನ್ ಅಂತ ಅಂದ್ರೆ ದೇ ಶುಡ್ ಬಿ ಸಮಥಿಂಗ್ ಅಂತ. ಸೊ ಜನರಲಿ ಮೋಸ್ಟ್ ಕಾಮನ್ಲಿ ನಾವ್ ಏನ್ ನೋಡ್ತೀವಿ ಅಂತ ಅಂದ್ರೆ ಫೈಬ್ರಾಯ್ಡ್ಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಆ ಥರ ಅಂದ್ರೆ ಮೋಸ್ಟ್ ಕಾಮನ್ಲಿ ದೀಸ್ ಆರ್ ದ ಫ್ಯಾಕ್ಟರ್ಸ್. ಸೊ ಇದಲ್ದೇನೆ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ PID ಅಂತ ಹೇಳ್ತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಅವಾಗ ಅಡಿಷನ್ಸ್ ಏನಾರು ಆಗ್ಬೋದು, ಅಥವಾ ಟ್ಯೂಬರ್ಕ್ಯುಲೋಸಿಸ್, ಎನಿ ಸಾರ್ಟ್ ಆಫ್ ಇನ್ಫೆಕ್ಷನ್. ಸೊ ಈ ತರ ಪ್ಯಾಥಾಲಜಿಗಳು ಇದ್ರೆ ಯೂಶಲಿ ನಾವು ಎವಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಪೀರಿಯಡ್ಸ್ ರಿಲೇಟೆಡ್ ಇದೆ, ಪೀರಿಯಡ್ಸ್ ಬಂದಾಗ ಪೇನ್ ಬರುತ್ತೆ, ಅಥವಾ ಮೊಟ್ಟೆ ರಿಲೀಸ್ ಆಗೋ ಟೈಮಿಗೆ, ಅಂದ್ರೆ ಇವಾಗ 30 ದಿನದ ಸೈಕಲ್ ಅಂತ ಹೇಳಿದ್ರೆ ಇವಾಗ 12ನೇ ದಿನದಿಂದ 15 ದಿನದವರೆಗೂ ಮಧ್ಯದಲ್ಲಿ ಯಾವಾಗಾದ್ರು ಪೇನ್ ಬಂತು ಅಂದ್ರೆ ಅವಾಗ ಮೊಟ್ಟೆ ರಿಲೀಸ್ ಆಗ್ತಿದೆ, ಅದಕ್ಕೆ ಪೇನ್ ಬರ್ತಾ ಇದೆ ಅಂತ. ಸೊ ಆ ತರ ನೋಡ್ಕೊಂಡು ಕ್ಲಿನಿಕಲಿ ನಾವು ಕೊರಿಲೇಟ್ ಮಾಡ್ಕೊಂಡು ಡಿಸೈಡ್ ಮಾಡ್ತೇವೆ. ಓಕೆ. ಸೊ ಈ ಪೇನ್ ಬರೋರು ಒಂದ್ಸತಿ ಅಲ್ಟ್ರಾಸೌಂಡ್ ಮಾಡಿಸಿದಾಗ ಸುಮಾರು ಜನ ಪೇಷಂಟ್ ಅಲ್ಲಿ ಎಂಡೋಮೆಟ್ರಿಯೋಸಿಸ್ ಇದೆ ಅಂತ ಬರುತ್ತೆ. ಆಕ್ಚುಲಿ ಎಂಡೋಮೆಟ್ರಿಯೋಸಿಸ್ ಅನ್ನೋ ಪದದ ಅರ್ಥ ಏನು? ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಇವಾಗ ಗರ್ಭಕೋಶದಲ್ಲಿ 3 ಲೇಯರ್ ಇರುತ್ತೆ. ಒಂದು ಎವ್ರಿ ಮಂತ್ ಶೆಡ್ ಆಗತ್ತಲ್ಲ, ಬ್ಲೀಡಿಂಗ್ ಆಗತ್ತಲ್ಲ, ಆ ಪದ್ರ ಏನಿರುತ್ತೆ ಅದು ಎಂಡೋಮೆಟ್ರಿಯಮ್. ಅದ್ರ ಸುತ್ತ ಮೈಮೆಟ್ರಿಯಮ್ ಅಂತ ಹೇಳ್ತೀವಿ, ಮಸಲ್ ಫೈಬರ್ಸ್ ಇರುತ್ತೆ. ಲಾಸ್ಟ್ ಲೇಯರ್ ಸೀರೋಸ್ ಅಂತ ಇರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಗರ್ಭಕೋಶ ಪದ್ರದಲ್ಲಿ ಏನ್ ಟಿಶ್ಯೂ ಇರುತ್ತಲ್ಲ, ಆ ಟಿಶ್ಯೂ ಈ ಮಸಲ್ ಫೈಬರ್ಸ್ ಸುತ್ತ ಡಿಸ್ಪೋಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಡಿಸ್ಪೋಸ್ ಆದಾಗ ಎವ್ರಿ ಟೈಮ್ ಪೀರಿಯಡ್ಸ್ ಆದಾಗ ಏನಾಗುತ್ತೆ, ಕೆಲವಡೆ ಬ್ಲೀಡಿಂಗ್ ಆಗೋದಲ್ಲದೆ ಆ ಮಸಲ್ ಫೈಬರ್ಸ್ ಮಧ್ಯನೂ ಬ್ಲೀಡಿಂಗ್ ಆಗುತ್ತೆ. ಅವಾಗ ಅವರಿಗೆ IM ಇಂಜೆಕ್ಷನ್, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಟ್ಟಾಗ ಹಿಂಗ್ ನೋವು ಆಗುತ್ತಲ್ಲ, ಆ ತರ ಪೇನ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಅಷ್ಟು ಸಿವಿಯರ್ ಪೇನ್ ಆಗೋದು. ಸೊ ಇದನ್ನ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಮ್ ಅಲ್ಲಿ ಲೈನಿಂಗ್ ಅಲ್ಲಿ ಸೆಲ್ಸ್ ಇರಬೇಕು. ಅದ್ ಬಿಟ್ಬಿಟ್ಟು ಬೇರೆ ಕಡೆ ಏನಾದ್ರು ಈ ಸೆಲ್ಸ್ ಬಂತು ಅಂತಂದ್ರೆ ದಟ್ಸ್ ವೆನ್ ವಿ ಕಾಲ್ ಅಸ್ ಎಂಡೋಮೆಟ್ರಿಯೋಸಿಸ್. ಜನರಲಿ ಓವರಿದಲ್ಲಿ ಇದ್ರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಯೂಟ್ರಸ್ ಪದ್ರ ಇದು ಮೈಮೆಟ್ರಿಯಮ್ ಫೈಬರ್ಸ್ ಏನಿರುತ್ತಲ್ಲ, ಮಸಲ್ ಫೈಬರ್ಸ್ ಅಲ್ಲಿ, ಅದ್ರಲ್ಲಿ ಇದ್ರೆ ಅದನ್ನ ಅಡೆನೋಮೈಸಿಸ್ ಅಂತ ಹೇಳ್ತೀವಿ.
ಒನ್ ಇನ್ ದ ಸೇಮ್ ಕಂಡೀಷನ್. ಸೊ ಈ ರೀಸನ್ ಇರುವಾಗ ಓವರೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಓವರೀಸ್ ಅಲ್ಲಿ ಬ್ಲೀಡಿಂಗ್ ಆಗಿ 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 ಅದು ಸಿಸ್ಟ್ ತರ ಆಗ್ಬಿಟ್ಟು ಅದ್ರೊಳಗಡೆ ಚಾಕ್ಲೇಟ್ ಕಲರ್ ಆಗ್ಬಿಡುತ್ತೆ. ಬಿಕಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಬ್ಲಡ್ ಅದು ಬ್ರೌನಿಶ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಚಾಕ್ಲೇಟ್ ಕಲರ್ ಸಿಸ್ಟ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ಸೊ ಆಲ್ ದೀಸ್ ಆರ್ ಒನ್ ಇನ್ ದ ಸೇಮ್. ಸೊ ಎಂಡೋಮೆಟ್ರಿಯೋಸಿಸ್ ಅಡೆನೋಮೈಸಿಸ್ ಪೇನ್ ಇಸ್ ದ ಮೇನ್ ಕನ್ಸರ್ನ್. ಸೊ ವೀಕ್ಷಕರು ಅರ್ಥ ಮಾಡ್ಕೋಬೇಕು, ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನಿಮ್ಮ ಗರ್ಭಕೋಶದ ಫಸ್ಟ್ ಲೈನಿಂಗ್ ಎಂಡೋಮೆಟ್ರಿಯಂ ಬೇರೆ ಜಾಗದಲ್ಲಿ ಇದೆ, ಆ ಜಾಗದಲ್ಲಿ ಬಿಟ್ಟು. ಸೊ ಯಾವ್ಯಾವ ಜಾಗದಲ್ಲಿ ಅದಿರ್ಬೋದು? ಎಲ್ಲಿ ಬೇಕಾದ್ರೂ ಇರ್ಬೋದು. ವಿ ಹ್ಯಾವ್ ಸೀನ್ ಈವನ್ ಲಿವರ್ ಅಲ್ಲೆಲ್ಲಾನು, ಅಬ್ಡಮನ್, GI, ರೆಕ್ಟಮ್ ಅಲ್ಲಿ ಮೋಷನ್ ಹೋಗೋ ಚೀಲ ಇರುತ್ತಲ್ಲ ಅಲ್ಲಿ, ಬ್ಲಾಡರ್ ಮೇಲೆ ಅಂದ್ರೆ ಯೂರಿನ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಯೂಶಲಿ ಅದಕ್ಕೆ ರಿಲೇಟ್ ಮಾಡ್ತೀವಿ. ಸೈಕಲ್ ಬಂದಾಗ ಪೇನ್ ಬರ್ತಾ ಇದೆ ಅಂದ್ರೆ ಇದು ಎಂಡೋಮೆಟ್ರಿಯೋಸಿಸ್. ಎಲ್ಲಿ ಪೇನ್ ಬರ್ತಾ ಇದೆ ಅಲ್ಲಿ ಪೇನ್ ಬರ್ತಾ ಇದೆ. ಸೊ ಅದ್ರ ಪ್ರಕಾರ ನಾವು ರಿಲೇಟ್ ಮಾಡ್ತೀವಿ. ಅದು ಮೇನ್ಲಿ ಇದು ಎಂಡೋಮೆಟ್ರಿಯಂ ಹೋಗಿ ಕೂರತ್ತೆ, ಅದು ಹೇಗ್ ಕೂರತ್ತೆ ಅಂತ ದೇರ್ ಆರ್ ಮಲ್ಟಿಪಲ್ ಥಿಯರೀಸ್. ಯಾಕೆ ಕೂರತ್ತೆ ಅಂತ ನಮಗೂ ಗೊತ್ತಿಲ್ಲ, ಬಿಕಾಸ್ ಒಂದು 10 ಥಿಯರೀಸ್ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಜನರಲಿ ಇಟ್ಸ್ ಮೋರ್ ಆಫ್ ಜೆನೆಟಿಕ್. ಇವಾಗ ಅವರ ತಾಯಿ, ಅವ್ರ ಸಿಸ್ಟರಿಗೆ, ಅವ್ರ ಅಜ್ಜಿಯವರಿಗೆ ಇತ್ತು ಅಂತಂದ್ರೆ ಅದು ಫಾಲೋ ಆಗುತ್ತೆ. ನಿಮಗೆ ಅವ್ರಿಗೂ ಇತ್ತು ಎಂಡೋಮೆಟ್ರಿಯೋಸಿಸ್, ಸೊ ನಿಮಗೂ ಇರ್ಬೋದು ಅಂತ. ಬಟ್ ಆಸ್ ಸಚ್ ಕೆಲವೊಬ್ಬರಿಗೆ ಸಿಸೇರಿಯನ್ ಆದ್ಮೇಲೆ ಆ ಎಂಡೋಮೆಟ್ರಿಯಂ ಲೈನಿಂಗ್ ಎಕ್ಸ್ಪೋಸ್ ಆದಾಗ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಆ ಸ್ಕಾರ್ ಅಲ್ಲಿ ಕುತ್ಕೊಳ್ಳುತ್ತೆ, ಅವಾಗ ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು, ಇಲ್ಲಿ ಅಲ್ಲಿ ಅಂತಲ್ಲ, ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್. ಸೊ ಒಂದ್ ಪೇಷಂಟ್ಗೆ ಎಂಡೋಮೆಟ್ರಿಯೋಸಿಸ್ ಇದೆ ಅನ್ನೋದಕ್ಕೆ ಏನೇನ್ ಲಕ್ಷಣಗಳಿರುತ್ತೆ? ಮೇನ್ಲಿ ಪೇನ್ ಜೊತೆಗೆ ಕೆಲವೊಬ್ಬರಿಗೆ ಹೆವಿ ಬ್ಲೀಡಿಂಗ್ ಕೂಡ ಆಗುತ್ತೆ. ಸೊ ಪೇನ್ ಬರ್ತಾ ಇದೆ, ತಾಳಕ್ಕಾಗ್ತಾ ಇಲ್ಲ, ವಿಪರೀತ ಪೇನ್, ಅದೇನ್ ಪೇನ್ ಕಿಲ್ಲರ್ಸ್ ತಗೊಂಡ್ರು ಸೆಟ್ಲ್ ಆಗಲ್ಲ, ಆ ತರ ಪೇನ್ ಇರುತ್ತೆ ಅವರಿಗೆ. ಸೊ ಹಂಗಾಗಿ ಅವ್ರಿಗೆ ಈ ತರ ಪೇನ್ ಬಂದಾಗ ಕನ್ಸಲ್ಟ್ ಮಾಡಿದಾಗ ಅವಾಗ ನಾವು ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡ್ತೀವಿ. ಸ್ಕಾರ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಕೆಲವೊಂದ್ಸತಿ ಅಲ್ಟ್ರಾಸೌಂಡ್ ಅಲ್ಲೂ ಕರೆಕ್ಟ್ ಆಗಿ ಗೊತ್ತಾಗಲ್ಲ, ಅವಾಗ ಅದು ಕೋರಿಲೇಟ್ ಮಾಡಕ್ಕೆ ಮತ್ತೆ MRI ಮಾಡ್ತೀವಿ. ಬಿಕಾಸ್ ಸಾಫ್ಟ್ ಟಿಶ್ಯೂ ಲೀಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ MRI ದಲ್ಲಿ. ಸೊ ಕೋರಿಲೇಟ್ ಮಾಡ್ಬಿಟ್ಟು ಅವಾಗ ಎಂಡೋಮೆಟ್ರಿಯೋಸಿಸ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಅದು ಈ ಇನ್ಫಾರ್ಮೇಶನ್ ಎಷ್ಟು ಮುಖ್ಯ ಅಂದ್ರೆ, ಈ ತರ ಪೇನ್ ಬಂದು ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅಂತ ನೀವು ಅಲ್ಟ್ರಾಸೌಂಡ್ ಪೆಲ್ವಿಸ್ ಮಾಡಿಸ್ತೀರಾ, ಕೆಲವೊಮ್ಮೆ ಈ ಟಿಶ್ಯೂ ಬೇರೆ ಕಡೆನೂ ಇರ್ಬೋದಲ್ವಾ. ಸೊ ಬರೀ ಪೆಲ್ವಿಸ್ ನಾರ್ಮಲ್ ಅಂತ ರಿಪೋರ್ಟ್ ಬಂದ್ರೆ ಬೇರೆ ಪರೀಕ್ಷೆಗಳು ಮಾಡ್ಬೇಕು, MRI ಬೇಕಾಗುತ್ತೆ. ಅಂಡ್ ಕೆಲವೊಮ್ಮೆ ಇದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿಯಲ್ಲೂ ಕಂಡುಹಿಡಿತಾರೆ. ಮತ್ತೆ ಇವಾಗ MRI ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ತುಂಬಾ ಪೇನ್ ಇದೆ, ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ತಿಲ್ಲ, MRI ಅಲ್ಲಿ ಗೊತ್ತಾಗ್ತಿಲ್ಲ, ಇವಾಗ ಏನಕ್ಕೆ ಪೇನ್ ಆಗ್ತಿದೆ ಅಂತ ವಿ ಹ್ಯಾವ್ ಟು ರೂಲ್ ಇಟ್ ಔಟ್. ಅವಾಗ ಏನ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಚಿಕ್ಕ ಹೋಲು 5 mm ಸ್ಕೋಪ್ ನ ಇನ್ಸರ್ಟ್ ಮಾಡ್ಬಿಟ್ಟು, ಇಟ್ಸ್ ಅ ಡೇ ಕೇರ್ ಸರ್ಜರಿ, ಬೆಳಿಗ್ಗೆ ಅಡ್ಮಿಟ್ ಮಾಡಿ ಸಾಯಂಕಾಲ ಡಿಸ್ಚಾರ್ಜ್ ಆಗೋ ತರನೇ. ಸೊ ಅದನ್ನ ಹಾಕ್ಬಿಟ್ಟು ನೋಡ್ತೀವಿ ಎಲ್ಲಾರು ಅಡಿಷನ್ಸ್ ಇದೆಯಾ, ಎಂಡೋಮೆಟ್ರಿಯೋಟಿಕ್, ಬಿಕಾಸ್ ಕಣ್ಣಿಗೆ ಕಾಣುತ್ತೆ ಎಂಡೋಮೆಟ್ರಿಯೋಸಿಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಏನಾದ್ರೂ ಅಡಿಷನ್ಸ್ ಆಗಿದೆ, ಎಂಡೋಮೆಟ್ರಿಯೋಸಿಸ್ ಲೈಕ್ ಅ ಗ್ಲೂ, ಗಮ್ ತರ. ಸೊ ಅದು ಏನ್ ಪ್ರಾಬ್ಲಮ್ ಯಾಕಾಗುತ್ತೆ ಅಂದ್ರೆ, ಎಂಡೋಮೆಟ್ರಿಯೋಸಿಸ್ ಇವಾಗ ಓರಿದಲ್ಲಿ ಇತ್ತು ಅಥವಾ ಬೇರೆ ಕಡೆ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲಿ ಎಂಡೋಮೆಟ್ರಿಯಲ್ ಸೆಲ್ಸ್ ಇದೆ ಅದು ಎಲ್ಲ ಅಂಟಿಸ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಸರ್ಜರಿ ವೈಸ್ನು ಎಂಡೋಮೆಟ್ರಿಯೋಸಿಸ್ ಒಳ್ಳೆ ಸರ್ಜನ್ ಹತ್ರ ಮಾಡಿಸ್ಕೊಳ್ಳೋದು ಯಾವಾಗ್ಲೂ ಉತ್ತಮ. ಬಿಕಾಸ್ ಏನಂತಂದ್ರೆ ಎಲ್ಲ ಇವಾಗ ಕಿಡ್ನಿ ಪೈಪ್ ಏನ್ ಯುರೇಟರ್ ಅಂತ ಹೇಳ್ತೀವಿ, ಅಂಡ್ ಇಂಟೆಸ್ಟೈನ್ಸ್ ಏನಿದೆ, ರೆಕ್ಟಮು, ಅದೆಲ್ಲದನ್ನು ಅಂಟ್ಕೊಂಡ್ಬಿಟ್ಟು ಒಂದೇ ಒಂದು ಬಾಲ್ ತರ ಆಗ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ವಿತೌಟ್ ಎನಿ ಸಾರ್ಟ್ ಆಫ್ ಇಂಜುರಿ ಅದನ್ನ ನಾವು ರಿಲೀಸ್ ಮಾಡ್ಬೇಕಾಗುತ್ತೆ. ಸೊ ಈ ಲ್ಯಾಪ್ ಮಾಡಿದಾಗ ನೀವ್ ಏನ್ ಹೇಳಿದ್ರಿ ಸರ್ಜರಿ, ಅವಾಗ ನಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾಕೆ ಅವ್ರಿಗೆ ಪೇನ್ ಬರ್ತಾ ಇದೆ, ಎಲ್ಲೆಲ್ಲಿ ಲೀಷನ್ಸ್ ಇದೆ ಅಂತ ನೋಡ್ಕೊಂಡು ವಿ ಕ್ಯಾನ್ ಡಿಸೈಡ್. ಈ ಕಂಡೀಷನ್ ಇದ್ದಾಗ ಅವ್ರಿಗೆ ಮಕ್ಕಳಾಗೋದಿಕ್ಕೂ ತೊಂದರೆ ಆಗುತ್ತೆ. ಸೊ ಅಂತ ಪೇಷಂಟ್ಸ್ಗೆ ಏನ್ ಆಪ್ಷನ್ಸ್ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸ್? ಇವಾಗ ಎಂಡೋಮೆಟ್ರಿಯೋಸಿಸ್ ಇದೆ ಅಂತಂದ್ರೆ ಯಾಕೆ ಇನ್ಫರ್ಟಿಲಿಟಿ ಆಗುತ್ತೆ, ಫರ್ಟಿಲಿಟಿದಲ್ಲಿ ಏನ್ ಕನ್ಸರ್ನ್ಸ್ ಬರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಎಂಡೋಮೆಟ್ರಿಯೋಸಿಸ್ ಇರೋರಿಗೆ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಕ್ವಾಲಿಟಿ ಆಫ್ ಎಗ್ಸ್ ಕೂಡ ಒಂದು ಸ್ವಲ್ಪ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಅಂತಲ್ಲ, ಕೆಲವರಿಗೆ ಇರೋ ಚಾನ್ಸಸ್ ಇರುತ್ತೆ. ಅಂಡ್ ಜೊತೆಗೆ ಅವರಿಗೆ ಇವಾಗ ನಾ ಗ್ಲೂ ಅಂತ ಹೇಳಿದ್ನಲ್ವ, ಗಮ್ ತರ ಎಲ್ಲ ಅಂಟಿಸ್ಕೊಂಡ್ಬಿಡುತ್ತೆ ಅಂತ, ಅವಾಗ ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಏನಿರುತ್ತೆ, 2 ನಾಳಗಳು ಏನಿರುತ್ತಲ್ಲ ಅದು ಕಿಂಕ್ ಆಗ್ಬಿಡುತ್ತೆ, ಅಲ್ಲಿ ಇಲ್ಲಿ ಅಡಿಷನ್ಸ್ ಆಗ್ಬಿಟ್ಟು ಅವಾಗ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಅವಾಗ ಮೊಟ್ಟೆ ಮತ್ತೆ ವೀರಾಣು ಎರಡು ಮೀಟ್ ಆಗ್ಲಿಕ್ಕೆ ಇದೇ ಸಿಗೋದಿಲ್ಲ, ಯಾಕಂದ್ರೆ ಬ್ಲಾಕೇಜ್ ಆಗಿರೋದ್ರಿಂದ. ಸೊ ಎಗ್ ಪಾಸೇ ಆಗೋದಿಲ್ಲ ಯೂಟ್ರಸ್ ತನಕ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಅದು ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಅವಾಗ ಲ್ಯಾಪ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ, ಟ್ಯೂಬ್ಸ್ ಅಬ್ಸ್ಟ್ರಕ್ಟ್ ಆಗಿದೆ ಅಂತ, ಅದ್ರ ಅಡಿಷನ್ಸ್ ರಿಲೀಸ್ ಮಾಡ್ತೀವಿ. ಸೊ ಇವಾಗ ಎಗ್ ಕ್ವಾಲಿಟಿ ಕಡಿಮೆ ಇದೆ ಅಂತಂದ್ರೆ ಅವಾಗ ನಾವು IVF ಮೊಡಾಲಿಟಿಯಿಂದ ಸೊ ಎಗ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗೋ ತರ, ಬಿಕಾಸ್ ಅಟ್ಲೀಸ್ಟ್ ಒಂದು 15ರಿಂದ 20 ಎಗ್ ಸಿಕ್ತು ಅಂತಂದ್ರೆ ಅದ್ರಲ್ಲಿ ಅಟ್ಲೀಸ್ಟ್ ಒಂದು 4-5 ಚೆನ್ನಾಗಿರುತ್ತೆ. ಸೊ ಅದನ್ನ ನಾವು ಇದ್ ಮಾಡ್ಬಿಟ್ಟು IVF ಎಕ್ಸಿ ಮಾಡ್ಕೊಂಡ್ಬಿಟ್ಟು ಆ ಎಂಬ್ರಿಯೋನ ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಎಂಬ್ರಿಯೋ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ಎಂಡೋಮೆಟ್ರಿಯೋಸಿಸ್ ನಾ ಏನ್ ಹೇಳಿದೆ, ಸಿಸ್ಟ್ ಅಂತ ಬರುತ್ತಲ್ಲ, ಓರಿಯನ್ ಸಿಸ್ಟ್, ಅದು 2 to 3 ಸೆಂಟಿಮೀಟರ್ ತರ ಚಿಕ್ಕದಾಗಿದ್ರೆ ಏನು ಮಾಡೋದಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಾವು IVF ಕೂಡ ಪ್ಲಾನ್ ಮಾಡ್ಬೋದು. ಇಲ್ಲ ಅಕಸ್ಮಾತ್ ಏನೋ ತುಂಬಾ ದೊಡ್ಡದಾಗಿದೆ ಅಂತಂದ್ರೆ ಅವಾಗ ಸರ್ಜರಿ ಮಾಡಿ ಆ ಸಿಸ್ಟ್ ನ ತೆಗೆದ್ರೆ, ಬಿಕಾಸ್ ಅದು ಕಂಪ್ರೆಸ್ ಆಗ್ಬಿಡುತ್ತೆ ಓವರೀಸ್ ಮೇಲೆ, ಯಾವ್ದು ಮೊಟ್ಟೆ ರಿಲೀಸ್ ಆಗ್ಲಿಕ್ಕೆ ಬಿಡ್ತಾ ಇರಲ್ಲ. ಅವಾಗ ಅದನ್ನ ಲ್ಯಾಪ್ರೋಸ್ಕೋಪಿಕಲಿ ಏನ್ ಮಾಡ್ತೀವಿ, ಅದನ್ನ ಸಿಸ್ಟ್ ನ ತೆಗೆದ್ಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಜನರಲಿ ಎಂಡೋಮೆಟ್ರಿಯೋಸಿಸ್ ಇರೋರು ಎಲ್ಲರಿಗೂ IVF ಬೇಕು ಅಂತ ಇಲ್ಲ. ನ್ಯಾಚುರಲಿ ತುಂಬಾ ಜನ ಕನ್ಸೀವ್
ಕನ್ಸೀವ್ ಆಗ್ತಾರೆ. ಐ ಮೀನ್ ಇಟ್ಸ್ ಎಂಡೋಮೆಟ್ರಿಯೋಸಿಸ್ ಇದೆ ಅಂದ ಮಟ್ಟಕ್ಕೆ IVF ಮಾಡಿಸ್ಕೋಬೇಕು ಅಂತಾನೂ ಏನಿಲ್ಲ. ಓಕೆ. ಸೊ ಎಂಡೋಮೆಟ್ರಿಯೋಸಿಸ್ ಇರೋ ಪೇಷಂಟ್ಗೆ ಮಾತ್ರೆಗಳಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಅದ್ರಲ್ಲಿ ಕಮ್ಮಿ ಆಗಿಲ್ಲ ಅಂದ್ರೆ ಸರ್ಜರಿ ಆಪ್ಷನ್. ಇವಾಗ ಎಂಡೋಮೆಟ್ರಿಯೋಸಿಸ್ ಒಬ್ರಿಗಿದೆ, ಅವ್ರಿಗೆ ಆಲ್ರೆಡಿ 2 ಮಕ್ಕಳಿದ್ದಾರೆ. ಸೊ ಇನ್ ದಟ್ ಕೇಸ್ ಏನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಇಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ, ಸ್ವಲ್ಪ ಕಂಟ್ರೋಲ್ ಇರಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಇವಾಗ ಅಡೆನೋಮಯೋಸಿಸ್ ಇದೆ, ಲೈಕ್ ಯೂಟ್ರಸ್ಗೆ ಸೀಮಿತವಾಗಿದೆ, ಬೇರೆ ಕಡೆ ಎಲ್ಲೂ ಇಲ್ಲ ಅಂತಂದ್ರೆ ಅವರಿಗೆ ಪೇನ್ ಒಂದೇ ಕನ್ಸರ್ನ್, ಬೇರೆ ಏನು ಪ್ರಾಬ್ಲಮ್ ಇರಲ್ಲ. ಅವಾಗ ಏನಾಗುತ್ತೆ, ಕಾಪರ್ಟಿ ತರ ಇನ್ನೊಂದು ಮಿರೇನಾ ಅಂತ ಬರುತ್ತೆ. ಆ ಮಿರೇನಾದೊಳಗಡೆ ಪ್ರೊಜೆಸ್ಟ್ರಾನ್ ರಿಲೀಸ್ ಆಗ್ತಾ ಇರುತ್ತೆ, ವೇರ್ ಅದನ್ನ ಯೂಟ್ರಸ್ ಅಲ್ಲಿ ಇಟ್ಬಿಟ್ರೆ OPD ದಲ್ಲೇ ಇಡ್ತೀವಿ, ಅದಕ್ಕೇನು ಎಕ್ಸ್ಟ್ರಾ ಅನಸ್ತೇಶಿಯಾ ಏನು ಬೇಕಾಗಿಲ್ಲ. ಅದನ್ನ ಯೂಟ್ರಸ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಅದು 5 years ತನಕ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅವರಿಗೆ ಅದು ಪೀರಿಯಡ್ಸ್ ಬಂದಾಗ ಪೇನು ಆಗೋದಿಲ್ಲ, ಬ್ಲೀಡಿಂಗು ಹೆವಿ ಆಗೋದಿಲ್ಲ. ಸೊ 5 ವರ್ಷ ಪುಷ್ ಮಾಡ್ಬಿಡ್ಬೋದು. ಸೊ 5 ವರ್ಷ ಆದ್ಮೇಲೆ ಮತ್ತೆ ಅದನ್ನ ತೆಗೆದು ಇನ್ನೊಂದು ಇನ್ಸರ್ಟ್ ಮಾಡಿದ್ರಾಯ್ತು, ಅದ್ರದ್ದು ವ್ಯಾಲಿಡಿಟಿ 5 ವರ್ಷ ಇರುತ್ತೆ. ಸೊ ಈ ತರ ದೇರ್ ಆರ್ ಲಾಟ್ ಆಫ್ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ಬೇಸಿಕ್ಲಿ ಮಿರೇನಾ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಮ್ಯಾನೇಜ್ಮೆಂಟ್. ಅದು ಕೆಲವರಿಗೆ ಇಲ್ಲ ನಂಗೆ ಮಿರೇನಾ ಬೇಡ ಅಂದ್ರೆ ಟ್ಯಾಬ್ಲೆಟ್ಸ್ ಕೂಡ ಇದೆ. ಸೊ ಟ್ಯಾಬ್ಲೆಟ್ಸ್ ಅಲ್ಲೇ ಟ್ರೈ ಮಾಡ್ತೀವಿ, ಆ ಟ್ಯಾಬ್ಲೆಟ್ಸ್ ರೆಸ್ಪಾಂಡ್ ಆಗ್ತಿಲ್ಲ ಅಂದ್ರೆ ಇಂಜೆಕ್ಷನ್ಸ್ ಕೂಡ ಇದೆ. ಸೊ ಇವೆಲ್ಲ ಯಾವುದು ಸೆಟಲ್ ಆಗ್ತಿಲ್ಲ, ಇವಾಗ ಮಿರೇನಾನು ಸೆಟ್ ಆಗಿಲ್ಲ, ಟ್ಯಾಬ್ಲೆಟ್ಸು ಸೆಟ್ ಆಗಿಲ್ಲ, ಅಂಡ್ ದೆನ್ ವಿ ಕಮ್ ಟು ದ ಸರ್ಜಿಕಲ್ ಪಾರ್ಟ್. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇದೆಲ್ಲ ಮಕ್ಕಳಾಗಿರೋರಿಗೆ ಹೇಳಿದೆ, ಮಕ್ಕಳು ಆಗಿಲ್ದೇ ಇರೋರಿಗೆ, ಇವಾಗ ಯಂಗ್ಸ್ಟರ್ಸ್ ಇನ್ನ ಮದುವೆ ಆಗಿಲ್ಲ, ಅವ್ರಿಗೆ ಕೂಡ ಎಂಡೋಮೆಟ್ರಿಯೋಸಿಸ್ ತುಂಬಾ ನೋಡ್ತೀವಿ. ಎಲ್ಲರೂ ಹ್ಯಾಡ್ ಪೇಷಂಟ್ಸ್ 20s ಅಲ್ಲಿ 19 ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ ಅಂತ ಬರ್ತಾರೆ. ಸೊ ಅವಾಗ ಏನ್ ಮಾಡ್ತೀವಿ, ಅವರಿಗೆ ಅದು ಎಂಡೋಮೆಟ್ರಿಯೋಸಿಸ್ ಲ್ಯಾಪ್ರೋಸ್ಕೋಪಿಕಲಿನೇ ಅಥವಾ ರೋಬೋಟಿಕಲಿನೇ ಮಾಡ್ಬಿಟ್ಟು ಆ ಸಿಸ್ಟ್ ನ ತೆಗೆದ್ಬಿಟ್ಟು ಓವರಿನ ನಾರ್ಮಲ್ ಸೈಜಿಗೆ ಬರುತ್ತಲ್ಲ, ಅದಾದ್ಮೇಲೆ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ ಶುರು ಮಾಡ್ತೀವಿ ಅಂಟಿಲ್ ಬಿಕಾಸ್ ಅವ್ರ ಪೇನ್ ಕೂಡ ನಾವು ಟ್ರೀಟ್ ಮಾಡಬೇಕು. ಮತ್ತೆ ಎಂಡೋಮೆಟ್ರಿಯೋಸಿಸ್ ನೋನ್ ಫಾರ್ ರೆಕರೆನ್ಸಸ್. ಸೊ ಅದು ಮತ್ತೆ ಮತ್ತೆ ಬರ್ದೇ ಇರೋ ತರ ನಾವು ಕಂಟ್ರೋಲ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡು ಅವ್ರ ಮದುವೆ ಆಗೋ ತನಕ ಇದು ಮಾಡ್ಕೊಂಡು ಆಮೇಲೆ ಕನ್ಸೀವ್ ಆಗ್ಬಿಡಿ ಅಂತ, ಬಿಕಾಸ್ ಪ್ರೆಗ್ನೆನ್ಸಿ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಆಮೇಲೆ ಈ ಸರ್ಜರಿ ಬೇಡ ಅಂತ ಹೇಳೋರೆ ಜಾಸ್ತಿ, ಎಲ್ರಿಗೂ ಲಾಸ್ಟಿಗೆ ಸರ್ಜರಿ ಅನ್ನೋದು. ಈ ಮೆರಿನಾ ಬಗ್ಗೆ ನೀವು ಹೇಳಿದ್ರಿ, ಇದ್ರ ಬಗ್ಗೆ ಪೇಷಂಟ್ಸ್ಗೆ ತುಂಬಾ ಟೆನ್ಷನ್ ಇದೆ, ಬೇಡ ಅದ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಮಿರೇನಾ ಇಸ್ ನಥಿಂಗ್ ಬಟ್ ಪ್ರೊಜೆಸ್ಟ್ರಾನ್. ಈ ಪ್ರೆಗ್ನೆನ್ಸಿದಲ್ಲಿ ಏನು ಹಾರ್ಮೋನ್ ನ್ಯಾಚುರಲಿ ರಿಲೀಸ್ ಆಗುತ್ತಲ್ಲ, ಅದೇ ಹಾರ್ಮೋನ್ ಎಫೆಕ್ಟ್ಸ್ ಅಷ್ಟೇನೆ. ಸೊ ಅದನ್ನ ನಾವು ನಾರ್ಮಲ್ ಆಗಿರುವಾಗ ಆ ಎಫೆಕ್ಟ್ ಬಂದ್ರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ತುಂಬಾ ಜನ ಇವಾಗ ಹಾಕಿದ್ದೀನಲ್ಲ ಮಿರೇನಾ, ಅವರೆಲ್ಲ ಮೆಜಾರಿಟಿ ಆಫ್ ದಮ್ ಕಂಪ್ಲೇಂಟ್ ಮಾಡೋದು ಏನಂದ್ರೆ, ಕೆಲವರಿಗೆ ಪಿಗ್ಮೆಂಟೇಷನ್ ತರ ಆಗುತ್ತೆ, ಅದೇ ಪ್ರೆಗ್ನೆನ್ಸಿಲಿ ಆಗುತ್ತಲ್ಲ ಆ ತರ, ಸ್ಕಿನ್ ಆಯಿಲಿ ಆಗೋದು, ಆಮೇಲೆ ಸುಸ್ತಾಗೋದು, ಒಂಥರ ಮೂಡ್ ಸ್ವಿಂಗ್ಸ್, ಲೋ ಮೂಡ್, ಒಂಥರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇರಲ್ಲ, ಆ ತರ ಮೈಲ್ಡ್ ಆಗುತ್ತೆ. ಕೆಲವರಿಗೆ ಕೈಕಾಲು ನೋವು ಅಂತಾರೆ, ಸ್ವಲ್ಪ ಮಸಲ್ ಕ್ರಾಂಪ್ಸ್ ಬರೋದು ಆ ತರ. ಸೊ ಮೇನ್ಲಿ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಆ ತರ. ವೇಟ್ ಗೇನ್ ಅಂತ ಹೇಳಲ್ಲ, ಬಿಕಾಸ್ ಈಸ್ಟ್ರೋಜನ್ ಇಂದ ಲಾಂಗ್ ಸ್ಟ್ಯಾಂಡಿಂಗ್ ವೇಟ್ ಗೇನ್ ಆಗುತ್ತೆ. ಬಟ್ ನಾವು ಈಸ್ಟ್ರೋಜನ್ ಇನ್ಸರ್ಟೇ ಮಾಡ್ತಿಲ್ಲ, ದಟ್ ಈಸ್ ಅ ಬ್ಯಾಡ್ ಹಾರ್ಮೋನ್, ಬಟ್ ವಿ ಆರ್ ಗಿವಿಂಗ್ ಪ್ರೊಜೆಸ್ಟ್ರಾನ್. ಸೊ ಪ್ರೊಜೆಸ್ಟ್ರಾನ್ ಇಂದ ವಾಟರ್ ರಿಟೆನ್ಷನ್ ಆಗುತ್ತೆ, ಸ್ವಲ್ಪ ಬ್ಲೋಟಿಂಗ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾ ದಪ್ಪ ಆಗಿದ್ದೀನಿ ಅನ್ನೋ ಫೀಲ್, ಹೆವಿನೆಸ್ ಆ ತರ ಇರುತ್ತೆ. ಬಟ್ ಆಸಸ್ ದಪ್ಪ ಆಗಲ್ಲ, ಬಿಕಾಸ್ ಲೋ ಮೋಡು ಮತ್ತೆ ಕೈಕಾಲು ನೋವು ಅನ್ನೋದಕ್ಕೆ ಅವ್ರು ಎಕ್ಸರ್ಸೈಸ್ ಏನೋ ಸ್ಟಾಪ್ ಮಾಡಿದ್ರು ಅಂದ್ರೆ ಇನ್ಫ್ಯಾಕ್ಟ್ ಅದು ಇನ್ನ ವರ್ಸನ್ ಆಗುತ್ತೆ. ಸೊ ಹಾಗಾಗಿ ವೇಟ್ ಗೇನ್ ಅಂತಲ್ಲ, ಇಟ್ಸ್ ಮೋರ್ ಆಫ್ ಮೈಯಲ್ಲಿ ನೀರು ತುಂಬ್ಕೊಂಡಂಗ ಆಗೋದು, ಮತ್ತೆ ಮೈಯಲ್ಲಿ ಗ್ಯಾಸ್ ತುಂಬ್ಕೊಂಡಂಗ ಆಗೋದು ಅಷ್ಟೇ. ಸೊ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಇಟ್ಕೊಂಡ್ರೆ ಓಕೆ. ಮೋಸ್ಟ್ ಆಫ್ ದಮ್ ಟಾಲರೇಟ್ ವೆಲ್, 90% ಆಫ್ ದಮ್ ಅಂಟಿಲ್ ನಾವು ತುಂಬಾ ಚೆನ್ನಾಗಾಯ್ತು, ನಂಗೆ ಅದು ಹಾಕಿದ್ಮೇಲೆ ಇವಾಗ ಪ್ರಾಬ್ಲಮ್ ಇಲ್ಲ ಅಂತ ಬಂದಿರ್ತಾರೆ. ಸೊ ಅದನ್ನ ಹಾಕಿಸ್ಕೊಂಡು ಮತ್ತೆ ಇನ್ನ 2ನೇ ಸರಿ ಮತ್ತೆ 5 ವರ್ಷ ಆದ್ಮೇಲೆ ಮತ್ತೆ ಹಾಕಿಸ್ಕೊಂಡು ಹೋದವ್ರು ಇದ್ದಾರೆ ತುಂಬಾ ಜನ. ಬಿಕಾಸ್ ಬಹಳ ಹೆಣ್ಮಕ್ಳಿಗೆ ಈ ಸೀರಿಯಸ್ ಕಂಡೀಷನ್ ಟ್ರೀಟ್ಮೆಂಟ್ ಒಂದ್ ಪಾರ್ಟ್ ಆದ್ರೆ, ಪಿಗ್ಮೆಂಟೇಷನ್ ಆಗ್ಬಿಡುತ್ತೆ ಅಂದ್ರೆ ತುಂಬಾ ಭಯ ಆಗುತ್ತೆ. ಅಯ್ಯೋ ಪಿಗ್ಮೆಂಟೇಷನ್ ಆದ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಅಂತ. ಸೊ ಈ ತರ ಎಲ್ಲ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ಬೋದು, ಬಟ್ ಸರ್ಜರಿಗಿಂತ ಬೆಟರ್ ಆಪ್ಷನ್ ಇದು. ನೀವು ಸರ್ಜರಿ ಮಾಡಿಸ್ಕೊಳ್ಳೋದ್ರಲ್ಲಿ ಅದ್ರದ್ದೇ ಆದ ರಿಸ್ಕ್ ಇರುತ್ತೆ, ಬಟ್ ಸಿವಿಯರ್ ಕಂಡೀಷನ್ ಅಲ್ಲಿ ಅದು ಬೇಕೇ ಬೇಕು. ಸೊ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ನೀವು ಹೇಳಿರೋ ಸಿಂಪ್ಟಮ್ ಎಲ್ಲ ಇದೆ, ಬಹಳನೇ ಸಿವಿಯರ್ ಆಗಿದೆ, ಯಾವ ಔಷಧಿಗಳು ವರ್ಕ್ ಆಗ್ತಾ ಇಲ್ಲ, ಸರ್ಜರಿ ಇಸ್ ದಿ ಓನ್ಲಿ ಆಪ್ಷನ್ ಅಂತ ಬಂತು. ಯಾವ ಒಂದು ಸರ್ಜಿಕಲ್ ಮೆಥಡ್ಸ್ ಹೆಲ್ಪ್ ಆಗುತ್ತೆ, ಯಾವುದು ಪ್ರಿಸೈಸ್ಲಿ ಮತ್ತೆ ರಿಕರೆನ್ಸ್ ಎಲ್ಲ ಆಗದಿದ್ದಂಗೆ ಏನ್ ಆಪ್ಷನ್ಸ್ ಇದೆ? ಇವಾಗ ಸರ್ಜಿಕಲಿ ದೇ ಆರ್ 3 ಮೋಡ್ಸ್ ಆಫ್ ಸರ್ಜರೀಸ್. ಒಂದು ಓಪನ್, ಒಂದು ಲ್ಯಾಪ್, ಇನ್ನೊಂದು ರೋಬೋ, ಲೇಟೆಸ್ಟ್ ಅಡ್ವಾನ್ಸ್ಡ್ ಒನ್. ಸೊ ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ವಿ. ಸೊ ಅದು ಓಪನ್ ಸರ್ಜರಿ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿ ಅಟ್ಲೀಸ್ಟ್ ಒಂದು 10 ಸೆಂಟಿಮೀಟರ್ ಇನ್ಸಿಷನ್ ಆಗುತ್ತೆ. ಸೊ ಪೇನ್ ಜಾಸ್ತಿ ಇರುತ್ತೆ, ಹಾಸ್ಪಿಟಲ್ 3-4 ದಿನ ಮಿನಿಮಮ್ ಇರಬೇಕು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ, ಅಂಡ್ ಒಳಗಡೆ ಸರ್ಜರಿ ಆದ್ಮೇಲೆ ಮತ್ತೆ ಅನ್ಕೊಳ್ಳೋ ಚಾನ್ಸಸ್ ಜಾಸ್ತಿ, ಬಿಕಾಸ್ ಏರಿಯಾ ಆಫ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತಲ್ವಾ ಸರ್ಜರಿ ಮಾಡಿದಾಗ, ಆ ರೀತಿ. ಸೊ ಅದಾದ್ಮೇಲೆ ಬಂತು ಲ್ಯಾಪ್ರೋಸ್ಕೋಪಿ. ಇವಾಗ ಲ್ಯಾಪ್ರೋಸ್ಕೋಪಿ ಏನಂದ್ರೆ ಚಿಕ್ಕ ಹೋಲಲ್ಲೇನೆ ಸರ್ಜರೀಸ್ ಮಾಡ್ತೀವಿ. ಸೊ ಆ ಸರ್ಜರೀಸ್ ಮಾಡ್ಬೇಕಾದ್ರೆ ಏನಾಗುತ್ತೆ,
ಎಲ್ಲೆಲ್ಲಿ ಏನೇನು ಅಡಿಷನ್ಸ್ ಇದೆ ಅದೆಲ್ಲ ಲ್ಯಾಪ್ರೋಸ್ಕೋಪಿಕಲಿನೇ ಕರೆಂಟ್ ಯೂಸ್ ಮಾಡ್ಕೊಂಡೇನೆ ಎಲ್ಲ ರಿಲೀಸ್ ಮಾಡ್ಕೊಂಡು ಮಾಡ್ತೀವಿ. ಅಂಡ್ ಇಟ್ ಈಸ್ ಅ ಡೇ ಕೇರ್. ಒಂದು 24 hours ಅಡ್ಮಿಟ್ ಆದ್ರೂ ಸಾಕು. ಬೆಳಿಗ್ಗೆ ಅಡ್ಮಿಟ್ ಮಾಡಿ ವೆರಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲ 2 ದಿನ ಆ ಥರ. ಸೊ ಡಿಪೆಂಡಿಂಗ್ ಆನ್ ಎಷ್ಟು ಇದಿತ್ತು ಅಂತ. ಅಂಡ್ ಇವಾಗ ಲೇಟೆಸ್ಟ್ ಏನ್ ಬಂದಿದೆ, ರೋಬೋಟಿಕ್ ಸರ್ಜರಿ. ಸೊ ರೋಬೋಟಿಕ್ ಸರ್ಜರಿ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಎಂಡೋಮೆಟ್ರಿಯೋಸಿಸ್ಗೆ ಮತ್ತೆ ಕ್ಯಾನ್ಸರ್ಸ್ಗೆ ಬೆಸ್ಟ್ ಮೋಡ್ ಆಫ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಇವಾಗ ರೋಬೋದಲ್ಲಿ ಏನಾಗುತ್ತೆ ಅಡ್ವಾಂಟೇಜಸ್ ಅಂದ್ರೆ, ರೋಬೋಟಿಕ್ ಸರ್ಜರಿ ಯಾಕೆ ಎಲ್ಲರೂ ಇವಾಗ ಪ್ರಿಫರ್ ಮಾಡ್ತಾ ಇದ್ದಾರೆ, ವೈ ಇಸ್ ಇಟ್ ಅಂದ್ರೆ ಅಡ್ವಾಂಟೇಜಸ್ ಏನಿದೆ ಅಂತ ಹೇಳಿದ್ರೆ, ಇವಾಗ ಪೇಷಂಟ್ಗೆ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ರೋಬೋದಲ್ಲಿ 4 ಹೋಲಲ್ಲಿ ಸರ್ಜರಿ ಮಾಡ್ತೀವಿ, 4 ಆರ್ಮ್ಸ್ ಇರುತ್ತೆ. ಸೊ ಅದು ಇನ್ಸರ್ಟ್ ಆದಾಗ ನಾವು ಲ್ಯಾಪ್ರೋಸ್ಕೋಪಿದಲ್ಲಿ ಏನಾಗುತ್ತೆ ಇನ್ಸ್ಟ್ರೂಮೆಂಟ್ಸ್ ತೆಗೆದು ಹಾಕೋದು ಚೇಂಜ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ರೋಬೋದಲ್ಲಿ ಏನಾಗುತ್ತೆ ಒಂದ್ಸತಿ ಡಾಕ್ ಆದ್ಮೇಲೆ ಅದು ಒಂದ್ ಸೆಂಟರ್ ಅಲ್ಲಿ ಅದು ಫಿಕ್ಸ್ಡ್ ಇರುತ್ತೆ. ಆ ಮೂಮೆಂಟ್ ಅದ್ರ ಪ್ರಕಾರ ಹಿಂಗಾಗುತ್ತೆ, ಆ ಫಲ್ಕ್ರಮ್ ತರ. ಸೊ ಇಲ್ಲಿ ಸ್ಕಿನ್ ಲೆವೆಲ್ ಅಲ್ಲಿ ಪೇನ್ ಇರಲ್ಲ ಫಸ್ಟ್ ಹಾಕ್ಬೇಕಂದ್ರೆ. ಅಂಡ್ ಅದಾದ್ಮೇಲೆ ಡಿಸೆಕ್ಷನ್ ವೈಸ್ ನಾವು ಸರ್ಜರಿ ಕನ್ಸೋಲ್ ಅಲ್ಲಿ ಕುತ್ಕೊಂಡು ನಾವೇ ಮಾಡೋದು. ಸೊ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಇವರು ರೋಬೋನೇ ಮಾಡೋದು, ರೋಬೋನೇ ಮಾಡತ್ತ ಸರ್ಜರಿ ಅಥವಾ ಸರ್ಜನ್ಸ್ ಮಾಡ್ತಾರ ಅಂತ. ಇಲ್ಲ, ನಾವೇ ಮಾಡೋದು. ಸೊ ಅದೇನಾಗತ್ತೆ ಅಂತಂದ್ರೆ ನಮಗೆ ಅದು ಒಳಗಡೆ ಅಬ್ಡಮನ್ ಒಳಗಡೆ ಹೆಂಗಿದೆ ಅಂತ, ಇನ್ಫ್ಯಾಕ್ಟ್ ಒಳಗಡೆನೆ ಕುತ್ಕೊಂಡು ನಾವು ಸರ್ಜರಿ ಮಾಡ್ದಂಗೆ ಹೇಳ್ಬೇಕಂದ್ರೆ. ಸೊ ಅದು 3D ವಿಷನ್ ಇರುತ್ತೆ, 3D ಪ್ಲಸ್ HD ವಿಷನ್. ಸೊ ಅಷ್ಟು ಕ್ಲಿಯರ್ ಆಗಿ ಒಂದೊಂದು ಟಿಶ್ಯೂನು 1 millimeter ಕೂಡ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಅಂಡ್ ಆಲ್ಮೋಸ್ಟ್ 10 to 15x ಝೂಮ್ ಆಗಿರುತ್ತೆ. ಸೊ ಒಂದೊಂದು ಸ್ಟ್ರಕ್ಚರ್ ಕೂಡ ಅಷ್ಟು ದೊಡ್ಡದಾಗಿರೋದ್ರಿಂದ ನಮ್ದು ಸರ್ಜರಿ ತುಂಬಾ ಪ್ರಿಸೈಸ್ ಆಗಿ ಬರುತ್ತೆ. ಅಂಡ್ ಇವಾಗ ಡಿಸೆಕ್ಷನ್ ಮಾಡ್ಬೇಕಾದ್ರೆ ನಾನು ಇವಾಗ 3 centimeter ಮೂವ್ ಮಾಡಿದೆ ಅನ್ಕೊಳ್ಳಿ, ಹ್ಯಾಂಡ್ಸ್ ಅಲ್ಲಿ ಮಾಡ್ತಾ ಇರ್ತೀನಲ್ಲ, 3 centimeter ಮೂವ್ ಮಾಡಿದ್ರೆ ರೋಬೋದಲ್ಲಿ 1 centimeter ಮೂವ್ ಆಗೋದು. ಆಮೇಲೆ ಮಾಡ್ಬೇಕಾದ್ರೆ ಕೈ ನಡುಕ್ತು ಅನ್ಕೊಳ್ಳಿ, ಸೊ ಆ ಕೈನ ಟ್ರೆಮರ್ ಫಿಲ್ಟ್ರೇಷನ್ ಅಂತ ಇರುತ್ತೆ, ಆ ನಡಿಗೆದನ್ನು ಕೂಡ ನಲಿಫೈ ಆಗ್ಬಿಡುತ್ತೆ ಅಲ್ಲಿ, ಅದು ಫಿಲ್ಟರ್ ಮಾಡ್ಬಿಡುತ್ತೆ ರೋಬೋ. ಅಂಡ್ ಪೇಷಂಟ್ ಕೂಡ ಪೇನ್ ಇರಲ್ಲ. ಅಂಡ್ ಸೇಮ್ ಡೇ ಅಥವಾ ವೆರಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಕೂಡ ಆಗ್ಬೋದು. ಸೇಮ್ ಲ್ಯಾಪ್ರೋಸ್ಕೋಪಿ ಏನ್ ಅಡ್ವಾಂಟೇಜಸ್ ಇರುತ್ತೆ ಸಿಮಿಲರೇನೆ. ಪೇನ್ ಇನ್ನ ಕಂಪೇರ್ ಟು ಲ್ಯಾಪ್ ಇನ್ನ ಬೆಟರು. ಅಂಡ್ ಡಿಸೆಕ್ಷನ್ ವೈಸ್ ಇನ್ನ ಇಂಜುರೀಸ್ ಲ್ಯಾಪ್ರೋಸ್ಕೋಪಿಗಿನ ರೋಬೋಟಿಕಲಿ ಐ ಫೀಲ್ ದಿಸ್ ಇಸ್ ಬೆಟರ್. ತುಂಬಾ ಜಾಸ್ತಿ ಅಡಿಷನ್ಸ್ ಇತ್ತು ಅಂತಂದ್ರೆ ನಮಗೆ ಡಿಸೆಕ್ಷನ್ ಮಾಡೋಕೆ ತುಂಬಾ ನೀಟಾಗಿ ಬರುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಇರೋದ್ರಿಂದ. ಓಕೆ. ಸೊ ಟು ಸಮರೈಸ್, ರೋಬೋಟಿಕಲ್ ಏನು ಪ್ರಿಸಿಷನ್ ಚೆನ್ನಾಗಿರುತ್ತೆ, ಪೇನ್ ಕಮ್ಮಿ ಇರುತ್ತೆ, ರಿಕವರಿ ಬೇಗ ಆಗುತ್ತೆ. ಅಂಡ್ ಡಾಕ್ಟರ್ಸ್ ಹ್ಯೂಮನ್ ಅಲ್ವಾ, ಹ್ಯೂಮನ್ಗಳು ಏನಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡಿದ್ರು ರೋಬೋ ಅದನ್ನ ಸರಿ ಮಾಡುತ್ತೆ. ಇದು ಹೇಗಂದ್ರೆ ನಿಮ್ಮ ಫೋಟೋನ ನೀವು ಚಂದ ಝೂಮ್ ಮಾಡಿ ಆಮೇಲೆ ಎಡಿಟ್ ಮಾಡ್ತೀರಲ್ಲ, ಸಣ್ಣ ಸಣ್ಣ ಕಲೆಗಳನ್ನೂ ತೆಗಿತೀರಾ ನೋಡಿ, ಆ ರೀತಿಯಾಗಿರೋದು. ಸೊ ಇದೆಲ್ಲ ಬೆನಿಫಿಟ್ಸ್ ಹೇಳಿದ್ರಿ. ಬಟ್ ರೋಬೋಟಿಕ್ ಸರ್ಜರಿ ಅಂತ ಜನರಿಗೆ ಏನಂದ್ರೆ ಎಕ್ಸ್ಪೆನ್ಸಿವ್ ಅಂತ ಎಲ್ಲರಿಗೂ ಇದೆ. ಎಷ್ಟ್ರ ಮಟ್ಟಿಗೆ ಅದು ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ ಕಾಮನ್ ಪೀಪಲ್ಗೆ ಅದು ಕೈಗೆ ಎಟ್ಕೋಂಗಿದ್ಯಾ? ಹಾ, ಇವಾಗೆಲ್ಲ ನಾನ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಟ್ರಸ್ಟ್ ಹಾಸ್ಪಿಟಲ್ ಅಲ್ಲಿ, ವಾಸವಿ ಟ್ರಸ್ಟ್ ಹಾಸ್ಪಿಟಲ್. ಸೊ ಹಂಗಾಗಿ ಸ್ವಲ್ಪ ಪ್ರೈಸಸ್ ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಪ್ರೈಸಸ್ ಕಡಿಮೆನೇ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಎಸ್ ಆಫ್ ಕೋರ್ಸ್ ಇವಾಗ ಲ್ಯಾಪ್ರೋಸ್ಕೋಪಿ ಅಥವಾ ಓಪನ್ ಸರ್ಜರಿಗಿನ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ. ಯಾಕಂದ್ರೆ ಈ ಓಪನ್ ಸರ್ಜರಿ ಮಾಡಿದ್ರೆ ಅಟ್ಲೀಸ್ಟ್ 3-4 ದಿನ ಇರ್ತಾರೆ ಪೇಷಂಟ್, ಇಲ್ಲಿ ಒಂದೇ ದಿನದ ವಾರ್ಡ್ ಚಾರ್ಜಸ್ ಆಗುತ್ತೆ. ಅಂಡ್ ಆಂಟಿಬಯೋಟಿಕ್ಸ್ ಕೂಡ 3-4 ದಿನ ಬೇಕಾಗಲ್ಲ, 1 dose ಆಂಟಿಬಯೋಟಿಕ್ ಸಾಕಾಗುತ್ತೆ. ಸೊ ಅಲ್ಲೆಲ್ಲ ಸೇವ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲದೂ ಕವರ್ ಮಾಡ್ತಾ ಇದ್ದಾರೆ ರೋಬೋಟಿಕ್ ಸರ್ಜರಿಗೆ, ಯಾರು ಇಲ್ಲ ಅಂತ ಹೇಳೋದಿಲ್ಲ. ಕರೆಕ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಏನಕ್ಕೆ ರೋಬೋಟಿಕ್ಸ್ ಸರ್ಜರಿ ಪ್ರಿಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಕೂಡ ಕಂಪ್ಲೀಟ್ 100% ಇನ್ಸೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ಹಾಗಾಗಿ ಒಂದು 30% ಜಾಸ್ತಿ ಅನ್ಕೊಳ್ಳಿ. ಬಟ್ ಆಸ್ ಎಲ್ಲ ಇದೆಲ್ಲ ಕವರ್ ಆಗೋದ್ರಿಂದ ಆಲ್ಮೋಸ್ಟ್ ಜಾಸ್ತಿ ಡಿಫ್ರೆನ್ಸ್ ಏನ್ ಬರೋದಿಲ್ಲ. ಇವಾಗ ಮುಂಚೆ ಇದ್ದಷ್ಟಕ್ಕಿಂತ ಇವಾಗ ಪ್ರೈಸಸ್ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು. ಓಕೆ. ಸೊ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಎಂಡೋಮೆಟ್ರಿಯೋಸಿಸ್ ಇದ್ರೆ, ಇನ್ನು ನಾವು 30 ಮೇಲೆ 30 to 40 ಅಲ್ಲಿ ಹೆಚ್ಚಿಗೆ ನಾವು ನೋಡೋದು ಫೈಬ್ರಾಯ್ಡ್ ಗಡ್ಡೆ. ಸುಮಾರು ಜನಕ್ಕೆ ಏನು ಸಿಂಪ್ಟಮ್ ಇರಲ್ಲ, ರೆಗ್ಯುಲರ್ ಒಂದು ಸ್ಕ್ಯಾನ್ ಅಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಬರುತ್ತೆ. ಇನ್ ಕೆಲವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಿದೆ, ಅವಾಗ ಸ್ಕ್ಯಾನ್ ಮಾಡಿದಾಗ ಫೈಬ್ರಾಯ್ಡ್ ಬರುತ್ತೆ. ಪೇಷಂಟ್ಸ್ ಕೇಳೋ ಫಸ್ಟ್ ಪ್ರಶ್ನೆ, ಇದಕ್ಕೆ ಸರ್ಜರಿನೇ ಬೇಕಾ, ಇದು ಹೆಂಗಾದ್ರೂ ಮೆಡಿಸಿನ್ ಅಲ್ಲಿ ಹೋಗೋದಿಲ್ವಾ, ಕರ್ಗೋದಿಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ನಿಮ್ಮ ಆನ್ಸರ್?